ನಿನ್ನೆ CBTಯಿಂದ ಸೂಳೆಕೆರೆಗೆ ಹೋಗುವಂಥ ಒಂದು ಬಸ್ಸಲ್ಲಿ ಕಂಡಕ್ಟರ್ ಹೆಸರು ನವೀನ್ ಅಂತ, ಆಮೇಲೆ ಡ್ರೈವರ್ ಹೆಸರು ನವೀನ್ ಡ್ರೈವರು, ಮಹಾದೇವ್ ಕಂಡಕ್ಟ್ರು. CBTಯಿಂದ ಸೂಳೆಕೆರೆಗೆ ಹೋಗುವಂಥ ಸೂಳೆಬಾವಿ ಹೋಗುವಂಥ ಸಂದರ್ಭದಲ್ಲಿ ಬಾಳೆಕುಂದ್ರೆ ಅಂತ ಒಂದು ಊರು ಬರುತ್ತೆ. ಅಲ್ಲೇನಾಗಿದೆ, ಎರಡು ಮಹಿಳೆಯರು 2 ಟಿಕೆಟ್ ತೊಗೊಂಡಿದ್ದಾರೆ. ಮಧ್ಯದಲ್ಲಿ ಆ ಹುಡುಗನ ಹತ್ರ 0 ಟಿಕೆಟ್ ಇತ್ತಂತೆ. ಆಗ ಇವ್ರು ಕೇಳಿದ್ದಾರೆ, ಗಂಡಸರಿಗೆ 0 ಟಿಕೆಟ್ ಹೇಗೆ ಬರುತ್ತೆ ಅಂತ. ಆಗ ಇವ್ರಿಗೇನಾಗಿದೆ, ಭಾಷೆ ಸಮಸ್ಯೆ, ಅವ್ರಿಗೆ ಕನ್ನಡ ಬರಲ್ಲ. ಯಾರಿಗೆ? ಆ ಹುಡುಗ ಜೊತೆಯಲ್ಲಿದ್ದವ್ರಿಗೆ. ಆಮೇಲೆ ನಮ್ಮ ಕಂಡಕ್ಟರ್ ಕನ್ನಡದಲ್ಲಿ ಮಾತಾಡಿ, ನನಗೆ ಮರಾಠಿ ಬರೋದಿಲ್ಲ ಅಂತ ಹೀಗೆ ಮಾತು ಬೆಳೆದಿದೆ. ಆಗ ಮಹಿಳೆಯಲ್ಲಿದ್ದಂಥ ಜೊತೆಯಲ್ಲಿದ್ದಂಥ ಹುಡುಗ ಮತ್ತು ಇನ್ನೂ ಒಂದು 3-4 ಜನ ಸೇರಿಕೊಂಡು ಕಂಡಕ್ಟರ್ ಮೇಲೆ ಹಲ್ಲೆ ಮಾಡಿದ್ದಾರೆ. ತಕ್ಷಣ ನಮ್ಮ ಅಧಿಕಾರಿಗಳು ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಪೊಲೀಸರು ಕೂಡ ಆ್ಯಕ್ಟ್ ಮಾಡಿ ಅವನ ಜೊತೆಗೆ ಇನ್ನೂ 3-4 ಜನ ಅವ್ರನ್ನ ಜೈಲಿಗೆ ಕಳಿಸಿದ್ದಾರೆ. ಹಿಂಡಲ್ಗ ಜೈಲಿಗೆ ನೆನ್ನೆನೇ ಕಳಿಸಿದ್ದಾರೆ. ಮತ್ತು ಗೃಹ ಮಂತ್ರಿಗಳಿಗೂ ಹೇಳ್ತೀನಿ, ಈ ಥರ ಪುಂಡಾಟಿಕೆ ಮಾಡೋರಿಗೆ ಗಡೀಪಾರು ಮಾಡಿದ್ರೆ ಅವಾಗ ಸ್ವಲ್ಪ ಕೇಸ್ ದಾಖಲಾಗಿದೆ. ಏಕೆ ಕಂಡಕ್ಟರ್ ಇಲ್ವಲ್ಲ, ಈಗ ನಾನು MD ಹತ್ರ ಮಾತಾಡಿದೆ, ಆ ಥರದ್ದೇನಿಲ್ಲ. ಇಲ್ಲ ಆತ ಈ MD ಹತ್ರ ಮಾತಾಡಿದೆ, ಜಸ್ಟ್ ನೀವು ಬರೋಕ್ಕೆ ಮುಂಚೆ ಮಾತಾಡಿದೆ, ಆ ಥರದ್ದೇನೇ ಇಲ್ಲ. ಕೆಲವು ಸಂದರ್ಭದಲ್ಲಿ ಬೇಕಂತಲೇ ಈಗ ಕಂಪ್ಲೇಂಟಿಗೆ ಇನ್ನೊಂದು ಕಂಪ್ಲೇಂಟ್ ಕೊಡಬೇಕು ಅಂತ ಕೊಟ್ಟಿರ್ಬೋದಲ್ಲ. ಆದರೆ ಈಗ ನಮ್ಮ MD ಅವ್ರ ಹತ್ರ ನಾನು 15 ನಿಮಿಷಕ್ಕೆ ಮುಂಚೆ ಮಾತಾಡಿದಂಥ ಸಂದರ್ಭದಲ್ಲಿ ಆ ಥರದ್ದು ಇದ್ದಿದ್ರೆ ಅವ್ರ ಗಮನಕ್ಕೆ ಬಂದಿದ್ರೆ ಹೇಳಿರೋರು. ಬೆಳಗಾವಿ ಕರ್ನಾಟಕದಲ್ಲಿ ಕನ್ನಡ ಮಾತಾಡಬೇಕಾಗಿತ್ತು, ಇವ್ರು ಮರಾಠಿ ಮಾತನಾಡಬೇಕು ಅನ್ನೋದು ಎಷ್ಟು ಮಟ್ಟಿಗೆ ಸರಿ ಇಲ್ಲ. ಅವರು ಕೂಡ ಕರ್ನಾಟಕದಲ್ಲಿ, ಅವರು ಬೆಳಗಾವಿ ಹೋಗ್ಬಿಡುತ್ತೆ ಮಹಾರಾಷ್ಟ್ರಕ್ಕೆ ಅಂತ ಭಾಳ ವರ್ಷ ಪಾಪ ಕಾದ್ಕೊಂಡಿದ್ರು. ಈ ಹೋಗೋದಂತೂ ಇಲ್ಲ. ಇನ್ಮೇಲಾದರೂ ಅಲ್ಲಿ ಕಲಿತ್ಕೊಳ್ಳಿ, ಮಾತೃಭಾಷೆ ಮರಾಠ ಕಲಿತ್ಕೊಳ್ಳಿ, ಬೇಡ ಅಂತ ಹೇಳೋದಲ್ಲ. ಜೊತೆ ಕನ್ನಡನೂ ಕಲಿಬೇಕಲ್ಲ, ನಮ್ಮ ರಾಜ್ಯದ ಆಡಳಿತ ಭಾಷೆನೂ ಕಲಿಬೇಕಲ್ಲ. ಅವರು ಮಾತೃಭಾಷೆ ಜೊತೆಗೆ ನಮ್ಮ ಭಾಷೆ ಅವ್ರು ಕಲೀಲೇಬೇಕು. ಇನ್ನೇನು ಅಲ್ಲ ಸರ್, ಪದೇ ಇಂಥ ಘಟನೆಗಳು ಮರುಕಳಿಸ್ತಾ ಇದ್ರು. ಎಲ್ಲೊಂದು ಕಡೆ ರಾಜಕಾರಣಿಗಳು ಕೂಡ ಈ ಒಂದು ವಿಚಾರದಲ್ಲಿ ಸರಿಯಾದ ರೀತಿಯಲ್ಲಿ ಧ್ವನಿ ಎತ್ತುತ್ತಿಲ್ಲ. ಇಲ್ಲ, ಇತ್ತೀಚೆಗೆ ಯಾವುದೂ ಆಗಿಲ್ಲ ನೋಡಿ, ಭಾಳ ದಿನ ಆಯಿತು. ಯಾರು ಕೂಡ ಕಳಿಸಿಲ್ಲ. ಬೆಳಗಾವಿ ಮೂಲದ ನಾಯಕರು ಸರ್, ಬೆಳಗಾವಿ ಮೂಲದ ಸರ್, ಅವ್ರು ಯಾರು ಕೂಡ ಕಳಿಸಿಲ್ಲ. ಹೌದಾ? ಖಂಡನೆ ಮಾಡಬೇಕು. ನಮ್ಮ ರಾಜ್ಯಕ್ಕೆ ನೆಲ, ಜಲ, ಭಾಷೆ ಬಗ್ಗೆ ಎಲ್ಲೇ ಈ ಥರದ ಒಂದು ಘಟನೆ ನಡೆದಂಥ ಸಂದರ್ಭದಲ್ಲಿ ಬೆಳಗಾಂನ ಎಲ್ಲ ಪಕ್ಷಾತೀತವಾಗಿ ಎಲ್ಲ ನಾಯಕರು ಕೂಡ ಕಂಡಮ್ ಮಾಡಬೇಕು. ಬಟ್ ಯಾರು ಅಲ್ಲಿ ಮಾತಾಡ್ತಾನೆ ಇಲ್ಲ ಬೆಳಗಾವಿ ಎಲ್ಲ ಜನ ಗೊತ್ತಿಲ್ಲ. ಬ್ಯಾಂಕ್ ಏನಾದರೂ ಇದೆಯಾ ಸರ್? ಇಲ್ಲ, ಆ ಥರದ್ದು ಏನಿರೋದಿಲ್ಲ. ಮೊದಲಿಂದಲೂ ಇದೆಯಲ್ಲ ಸರ್, ವೋಟ್ ಬ್ಯಾಂಕ್ ಅದು ಇದ್ದಾರೆ 3-4 ತಾಲೂಕಲ್ಲಿ, ಹೆಚ್ಚಿನ ಸಂಖ್ಯೆಯಲ್ಲಿ 3-4 ತಾಲೂಕಲ್ಲಿ ಇದ್ದಾರೆ ಅವರು. ಆದರೂ ಕೂಡ ಈಗ MES ಗೆಲ್ತಿಲ್ವಲ್ಲ ಯಾವುದನ್ನು. ಮೊದಲೆಲ್ಲ 5 ಸೀಟ್ ಬಂದ್ಬಿಡೋದು ಅವ್ರಿಗೆ. ನಮ್ಮಲ್ಲೆಲ್ಲ ಡಿವೈಡ್ ಆಗೋದು ಓಟು. ಅವರು ಸಾಲಿಡ್ಡಾಗಿ 4-5 ಬಂದುಬಿಡ್ತು, ಜ್ಞಾಪಕ ಇತ್ತು ನನಗೆ. ಸರ್, ಅದು ಅವರ ಒಳಜಗಳದಿಂದ ಸ್ಟ್ರಿಕ್ಟ್ ಆಗಿದ್ದಾರೆ ಬಿಟ್ರೆ ನಮ್ಮ ಒಗ್ಗಟ್ಟಿಂದ ಏನಂತೂ ಅಲ್ಲ. ಇಲ್ಲ, ಅಲ್ಲೂ ಏನಾಗಿದೆ, ನಮ್ಮ ಒಗ್ಗಟ್ಟು ಅನ್ನೋದಕ್ಕಿಂತಲೂ ಈ ಮರಾಠ ಓಟು ಸ್ವಲ್ಪ ಪಾರ್ಟಿಗಳಿಗೆ ಸ್ಪ್ಲಿಟ್ ಆಗಿಬಿಟ್ಟಿದೆ. MES ಇತ್ತಲ್ಲ, MESಯಿಂದನೇ ಡಿವೈಡ್ ಆಗಿಬಿಟ್ಟಿದೆ, ಬೇರೆ ಬೇರೆ ಕಡೆ ಹೋಗ್ತಿದೆ. ಸರ್, ಈಗ ಮಹಾರಾಷ್ಟ್ರ ಕೊಲ್ಲಾಪುರದಲ್ಲಿ ಕೂಡ ಕರ್ನಾಟಕ ಬಸ್ ತಡೆದಕ್ಕೆ ಭಾವಧ್ವಜ ಎಲ್ಲ ಕಟ್ಟಿದ್ದಾರೆ, ಗಲಾಟೆ ಮಾಡಿದ್ದಾರೆ. ಈಗ ಚಿತ್ರದುರ್ಗದಲ್ಲಿ ಮಹಾರಾಷ್ಟ್ರ ಬಸ್ ಹೋಗ್ತಾ ಇತ್ತು. ನಮ್ಮವರು ಅದಕ್ಕೆ ಏನು ಮಾಡಿದ್ದಾರೆ, ಕಪ್ಪು ಮಸಿ ಎಲ್ಲ ಬಳಿದ್ದಾರೆ. ಇದೇನಾಗುತ್ತೆ, ನಮ್ಮ ಬಸ್ಸುಗಳು ಮಹಾರಾಷ್ಟ್ರಕ್ಕೆ ಹೋಗುತ್ತೆ, ಅವರು ಮಾಡ್ತಾರೆ. ಆದ್ದರಿಂದ ಇದು ಮಾಡಬಾರ್ದು, ನಾವು ಮಾಡಬಾರ್ದು, ಅವರು ಮಾಡಬಾರ್ದು. ಆದರೆ ಕಂಡಕ್ಟರ್ ಮೇಲೆ ಹಲ್ಲೆ ಮಾಡಿರ್ತಕ್ಕಂಥದ್ದು ಕಾನೂನಿಗೆ ವಿರುದ್ಧವಾಗಿರ್ತಕ್ಕಂಥದ್ದು. ಅದರಿಂದ ಅದ್ರ ಮೇಲೆ ಆ್ಯಕ್ಷನ್ ತೊಗೋಬೇಕು. ಆ್ಯಕ್ಷನ್ನು ತೊಗೊಂಡಾಗಿದೆ. ಅದು ಸುಮ್ಮನೆ ನಮ್ಮ ಬಸ್ಸಿಗೆ ಅವ್ರು ಬಳಿಯೋದು, ಅವ್ರ ಬಸ್ಸಿಗೆ ನಾವು ಬಳಿಯೋದು, ಅದರಲ್ಲಿ ಅರ್ಥ ಇಲ್ಲ.